ವಿದ್ಯಾನಗರಿ ಧಾರವಾಡದ ಪೇಡಾದಂಥ ಮನಸ್ಸಿರ್ತಕ್ಕಂತಹ ಒಂದು ಸಾಹಿತ್ಯ ಕಾಶಿ ಅಂತಲೇ ಅನಿಸ್ಕೊಂಡಿರ್ತಕ್ಕಂಥ ಧಾರವಾಡದ ಎಲ್ಲ ಸಹೃದಯರಿಗೆ ಮೊದಲು ಮನಪೂರ್ವಕವಾಗಿ ನಮಸ್ಕರಿಸ್ತಾ ಇದ್ದೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಮಕ್ಕಳ ಸಾಹಿತ್ಯ ಲೋಕದ ಧ್ರುವತಾರೆಗಳೇ ಕೂತಿದ್ದಾರೆ. ಇನ್ನು ನಾನು ಮಿಂಚು ಹುಳುದ ಥರ ನಿಮ್ಮ ಮುಂದೆ ನಿಂತ್ಕೊಂಡು ಪ್ರಶಸ್ತಿ ತಗೊಂಡು ಮಾತಾಡೋದಕ್ಕೆ ಸ್ವಲ್ಪ ಮುಜುಗರ ಆಗ್ತಿದೆ. ಆಗಲೇ ನಮ್ಮ ಗುರುಗಳಾದಂಥ ಆನಂದ್ ಪಾಟೀಲ್ರು ಹೇಳಿಬಿಟ್ರು, ಈ ಅವಾರ್ಡ್ಗಳೆಲ್ಲ ಸರಿಯಾಗಿ ಕೊಡ್ತಾ ಇಲ್ಲ, ನನಗಿದ್ರ ಬಗ್ಗೆ ಭಾಳ ಬೇಸರ ಇದೆ ಅಂತ. ನನಗೆ ಹೆಂಗೆ ಕೊಟ್ಟರು ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ದು. ಹೌದು, ಧಾರವಾಡದ ಸಾಧನಕೇರಿಗೆ ಮತ್ತು ನನಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಯಾವತ್ತೂ ನಾನು ಧಾರವಾಡಕ್ಕೆ ಬಂದೇ ಇಲ್ಲ, ಆದರೂ ಕೂಡ ನನಗೂ ಮತ್ತು ಸಾಧನಕೇರಿಗೆ ಮತ್ತು ಅಜ್ಜನ ಒಂದು ಪ್ರೀತಿಗೆ ಒಂದು ಸಂಬಂಧ ಇದೆ. ಹೇಗೆ ಅಂದರೆ, ಒಂದು ವಾಟ್ಸಪ್ಪೆಲ್ಲ ಒಂದು ಲೋಕ ಸೃಷ್ಟಿಯಾದಾಗ ನಾನು ವಾಟ್ಸಪ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಸಾಹಿತ್ಯ ಗುಂಪನ್ನು ಮಾಡಿಕೊಂಡಾಗ ಏನಾದರೂ ಒಂದು ಹೆಸರಿಡಬೇಕು ಅನ್ನೋದು ನನಗೆ, ಚೆನ್ನಾಗಿರೋ ಹೆಸರಿಡಬೇಕು, ಈ ಸಾಹಿತ್ಯ ಸಂಪದ ಅದು ಇದು ಸೊ ಆ ಥರದ್ದು ಬೇಡ, ಇನ್ನೇನಾದರೂ ಸಾಧಕರ ಕೇರಿ ಆ ಥರ ಇಟ್ಟರೆ ಅಂತ ಕೊನೆಗೆ ಅದು ಸಾಧನ ಕೇರಿ ಅಂತೇಳಿ ಇಟ್ಟಾದ್ಮೇಲೆ ನೀವು ಬೇಂದ್ರೆ ಅಜ್ಜನ ಮೊಮ್ಮಗಳ ಅಥವಾ ಅವ್ರ ನೆಂಟ್ರ ಈ ಥರ ಎಲ್ಲ ಪ್ರಶ್ನೆಗಳು ಶುರುವಾಯಿತು ನನಗೆ. ಅಯ್ಯೋ ಹೌದಾ, ಇರ್ಬೋದೇನೋ, ಪೂರ್ವಜನ್ಮದಲ್ಲಿ ಆಗಿದ್ನೋ ಏನೋ ಅಜ್ಜನ್ನೆರಳು ಅಂತ ಹೇಳಿ ಅವರ ಲೋಗೋನೇ ಮಾಡಿಕೊಂಡು ಅದೊಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನ, ಸಾಕಷ್ಟು ಕಾರ್ಯಕ್ರಮಗಳನ್ನ ವರ್ಷ ಪೂರ್ತಿ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ನಮ್ಮ ಗುರುಗಳಾದ ಡಾಕ್ಟರ್ ಸಿದ್ಲಿಂಗನವರು ಕೂಡ ನಾನು ನೋಡ್ತಾ ಇದ್ದಾರೆ. ಅವರ ಗೌರವ ಅಧ್ಯಕ್ಷತೆಯಲ್ಲಿ ಸುಮಾರು ಕೋವಿಡ್ ಟೈಮ್ನಲ್ಲಿ ಸುಮಾರು 270 ಆನ್ಲೈನ್ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಇದು ಧಾರವಾಡ ನನ್ನನ್ನು ಅದನ್ನೆಲ್ಲ ಆ ಎಲ್ಲ ಕಾರಣಗಳಿಂದ ಸೆಳೆದಿರಬಹುದಾ ಅಂತ ನನಗೆ ಅನಿಸುತ್ತೆ. ಕಪ್ಪೆ ಮದುವೆ ಪುಸ್ತಕ ಬಿಡುಗಡೆಗೆ ಡಾಕ್ಟರ್ ನಿಂಗಿಸುಲ್ಗಿ ಸರ್ ಅವ್ರನ್ನ ನಾವು ಕರೆದಿದ್ದೆ. ಅಚಾನಕ್ ಯಾರಾದರೂ ಮಕ್ಕಳ ಸಾಹಿತ್ಯದ ಬಗ್ಗೆ ಮಾತನಾಡೋರು ಬೇಕು ಅಂತ ಸಂದರ್ಭದಲ್ಲಿ ಅವ್ರನ್ನ ಕರೆದಾಗ ಅವ್ರು ಬಹಳ ಚೆನ್ನಾಗಿ ಮಾತಾಡಿ ಆ ಪುಸ್ತಕವನ್ನು ಅವರು ಮತ್ತು ವಿಮರ್ಶೆ ಕೂಡ ಮಾಡಿ ಬರೆದಿದ್ರು. ಅದಾದ ನಂತರ ಅಂತರಿಕ್ಷದ ಯಾನ ಇಲ್ಲಿವರೆಗೆ ನನ್ನನ್ನು ಕರ್ಕೊಂಡು ತೊಗೊಂಡು ಬಂದಿದೆ ಅಂತ ಹೇಳ್ತಾ, ಈ ಅಂತರಿಕ್ಷದಲ್ಲಿ ವಿಹಾನೋ ಈ ಪುಸ್ತಕಕ್ಕೆ ನನಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟವರು ನಮ್ಮ ಆನಂದ್ ಪಾಟೀಲ್ ಸರ್. ಪುಸ್ತಕಗಳನ್ನೆಲ್ಲ ಅವ್ರು ಕಳಿಸ್ಕೊಟ್ಟಿದ್ರು ನನಗೆ. ಸರ್ ಆ ಥರದ್ದು ಹೇಗಿದೆ ಕನ್ನಡದಲ್ಲಿ ಅಂತ ನಾನು ನೋಡಬೇಕು ಅಂತ ಹೇಳಿದಾಗ ಸುಮಾರು ಪುಸ್ತಕಗಳನ್ನ ಕಳಿಸಿದ್ರು ಸರ್. ಇದಕ್ಕೆ ಇನ್ನೂ ಒಂದು ಕಾರಣ, ಇಲ್ಲಿ ನನಗೆ ಆ ಒಂದು ಪುಸ್ತಕಕ್ಕೆ ಯಾರ್ಯಾರ ನಂಟಿದೆ ಅವರೆಲ್ಲರೂ ಇಲ್ಲಿದ್ದಾರೆ. ಕೃಷ್ಣಮೂರ್ತಿ ಬಿಳಿಗೆರೆ ಸರ್ರು DSCRTಗೆ ಕೋಆರ್ಡಿನೇಟರ್ ಆಗಿ ಬಂದು ರೂಮ್ ಟು ರೀಡ್ ಅನ್ನೋ ಒಂದು ಸಂಸ್ಥೆಯಿಂದ ಕ್ರೆಸೆಂಟ್ ಹೋಟೆಲಲ್ಲಿ ಒಂದು ಕಥೆ ಬರೆಯೋದಕ್ಕೆ, ಶಿಕ್ಷಕ ಸಾಹಿತಿಗಳಿಂದ ಕಥೆ ಬರೆಸಿ ಅದನ್ನು ವಾಚಿಕಗಳಾಗಿ ಮಾಡಿ ನಂತರ ಶಾಲೆಗಳಿಗೆ ನೀಡುವಂಥ ಒಂದು ಪ್ರಯೋಗಾತ್ಮಕ ಒಂದು ಕಾರ್ಯಕ್ರಮ. ಅದರಲ್ಲಿ ಅವರು ಕೋಆರ್ಡಿನೇಟರ್ ಆಗಿದ್ದರು. ಎಲ್ಲರೂ ಕತೆ ಬರೀಬೇಕು. ನಾನು ಇದನ್ನು ಸಣ್ಣ ಕಥೆಯನ್ನಾಗಿ ಬರೆದಿದ್ದೆ. ಅದು ಇವತ್ತು ಆಮೇಲೆ ನಂತರ ನನಗನ್ನಿಸ್ತು, ಅಂತರಿಕ್ಷದಲ್ಲಿ ಆ ಕಸದ ಬಗ್ಗೆ ಒಂದು ನಾನು ಕಥೆಯನ್ನು ಬರೆದು ಕೊಟ್ಟಿದ್ದೆ. ಅದು ಎಲ್ರಿಗೂ ಇಷ್ಟ ಆಗಿತ್ತು, ಸೆಲೆಕ್ಟ್ ಆಗಿ ಮತ್ತು DSCRTಗೆ ಪುಸ್ತಕ ಕೂಡ ಆಯಿತು. ಅದಾದ ನಂತರ ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಎಳೆದು ಮತ್ತಷ್ಟು ಚೆನ್ನಾಗಿ ಅದನ್ನು ಮಕ್ಕಳಿಗೆ ಮನಸ್ಸು ಮುಟ್ಟುವ ಹಾಗೆ ಬರೀಬೇಕು ಅಂತ ಹೇಳಿ ಬರೆದೆ. ಆನಂದ್ ಪಾಟೀಲ್ರಿಗೆ ಇನ್ನೂ ಬರಬೇಕ್ರಿ, ಅವ್ರನ್ನ ಸಮಾಧಾನ ಮಾಡೋಕ್ಕಾಗಲ್ಲ ಆನಂದ್ ಪಾಟೀಲ್ ಸರ್ಗೆ. ನಾನು ಅಂದ್ಕೊಳ್ಳೋದು, ಆಮೇಲೆ ಒಂದು ಕಾರ್ಯಕ್ರಮಕ್ಕೆ ಆನಂದ್ ಪಾಟೀಲ್ ಸರ್ ಕರೆದ್ರು ಮಕ್ಕಳ ಬಗ್ಗೆ ಮಾತಾಡುವಾಗ ಸರ್ ಚೆನ್ನಾಗಾಯ್ತಾ, ಇಲ್ರಿ ಇನ್ನೂ ಮಾತಾಡಬೇಕು ಅಂದರು. ನಾನು ಅಂದ್ಕೊಳ್ಳೋದು, ಅವರ ವಿಸ್ತಾರ, ಅವರ ಓದು ನಾವು ತೆಗೆದುಕೊಳ್ಳದ ಹೊರತು ಅವರನ್ನು ನಾವೇನು ಸಮಾಧಾನ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರ ವಿಸ್ತಾರತೆ ಅಷ್ಟು ದೊಡ್ಡದಿದೆ. ನಾವೆಲ್ಲ ಒಂದು ಚೂರು ಹೆಕ್ಕಿ ಇಲ್ಲಿ ಬಂದು 4 ಮಾತಾಡೋ ಅಷ್ಟರಲ್ಲಿ ಸೋತು ಹೋಗ್ತೀವಿ. ಅವರಾಗಲೇ ಹೇಳಿದ್ರು, ಹೆಚ್ಚಿನ ಓದು ನಿಮ್ಮ ಸಣ್ಣ ಒಂದು ಭಾಷಣವನ್ನು ತುಂಬ ಅದ್ಭುತವಾಗಿಸುತ್ತೆ ಅಂತ ಹೇಳಿ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ನನ್ನ ಅಜ್ಜನ ಊರಿಗೆ ಬಹಳ ಪ್ರೀತಿಯಿಂದ ಕರೆತಂದಿರ್ತಕ್ಕಂತಹ ನಿಂಗುಸುಲ್ಗಿ ಸರ್, ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಮುಗಿಸೋಕೆ ಮುಂಚೆ, ಇದು ಕಲಾಶಿಶಂ ಏನು ಪ್ರಶಸ್ತಿ, ಇದನ್ನು ಒಂದು ಹೆಣ್ಣಿಗೆ ಕೊಡುವಂಥ ಒಂದು ಗೌರವವನ್ನು ಯಾವ ರೀತಿ ಕೊಡಬಹುದು. ಮದುವೆ ಅನ್ನೋದು, ದಾಂಪತ್ಯ ಅನ್ನೋದು ಎಂಥ ಒಂದು ಸುಂದರವಾದದ್ದು, ಅದರ ನೆನಪು ಎಷ್ಟು ಅಮರವಾದದ್ದು. ಹಾಗೆ
ಅದು ಇಲ್ಲದೇ ಇದ್ದಾಗಲೂ, ಆ ಕೊರತೆ ಹೋದಾಗಲೂ ಅದನ್ನು ಹೇಗೆ ತುಂಬಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಸಂಗತಿ ಆಗುತ್ತೆ. ಹೆಂಡತಿ ಸತ್ ಕೂಡಲೇ ಬಹಳ ಮರೆಯೋರು, ಅದು ಕಾಮನ್ ಆಗಿ ನಾವೆಲ್ಲರೂ ಅದು ಆ ರೀತಿಯೇ ಹೋಗುತ್ತೆ ಪ್ರಪಂಚ. ಆ ಪ್ರಪಂಚದಿಂದ ಮತ್ತೊಂದು ಪ್ರಪಂಚವನ್ನು ಕಟ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗ್ಲೂ ಬಹಳ ಮುಖ್ಯ. ಆ ಸ್ತ್ರೀ ಗೌರವಕ್ಕೆ, ಆ ಒಂದು ದಾಂಪತ್ಯದ ಮೇಲಿನ ನಿಮ್ಮ ಪ್ರೀತಿಗೆ ನಿಜವಾಗ್ಲೂ ಶರಣಾರ್ಥಿ ಸರ್. ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೆ ಇದು ಸಂದಿರ್ತಕ್ಕಂಥ ದೊಡ್ಡ ಗೌರವ. ಇದು ನಮಗೆ ಕೊಟ್ಟ ಬಿರುದಲ್ಲ, ನೀವು ನಮಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಅಲ್ಲ, ನೀವು ನಿಮಗೆ ನಿಮ್ಮ ಮಡಿಲಿಗೆ ಹಾಕಿಕೊಳ್ತಿರ್ತಕ್ಕಂಥ ಪುಣ್ಯದ ಒಂದು ಪುರಸ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗುಂಡೂರಾವ್ ದೇಸಾಯಿ ಸರ್ ಕೂಡ ಇದ್ದಾರೆ, ನಾನು ಅವ್ರನ್ನ ಮುಖತಃ ಭೇಟಿ ಮಾಡಿಲ್ಲ, ಅವರೇ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಅವರು ಕೂಡ ಈ ಒಂದು ಆಯ್ಕೆ ಸಮಿತಿನಲ್ಲಿದ್ದರು ಅಂತ ಕೇಳ್ಪಟ್ಟೆ. ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಈ ಎಲ್ಲ ಚಂದದ ಕಾರ್ಯಕ್ರಮಕ್ಕೆ ತುಂಬ ಖುಷಿಯಾಯಿತು. ಬೇಡ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ, ತಗೊಂಡಂತೂ ಹೋಗೋಣ. ಧಾರವಾಡ ನಂಗೆ ತುಂಬ ಇಷ್ಟ ಆಯಿತು. ನಾನು ತುಂಬ ಶೆಕೆ ಇರುತ್ತೆ, ತುಂಬ ಬಿಸಿಲು ಅಂದ್ಕೊಂಡೆ. ನಿಮ್ಮನ್ನೆಲ್ಲ ಎಷ್ಟು ತಣ್ಣಗೆ ಕೂತಿರೋದು ನೋಡಿದ್ರೆ ನೀವೆಲ್ಲರೂ ನಿಜವಾಗ್ಲೂ ತಣ್ಣನೆಯ ಸಹೃದಯವಂತ ಒಂದು ಸಾಹಿತ್ಯ ಕಾಶಿಲಿ ಹೇಗಿರಬೇಕೋ ಹಾಗೆ ಇದ್ದೀರಿ. ಇಷ್ಟೊಂದು ಜನ ಸೇರ್ಕೊಂಡಿದ್ದಾರಲ್ಲ ಅಂತ ನಾನು ಸರ್ನ ಜನ ಸೇರ್ತಾರ ಅಂತ ನಾನು ಕೇಳ್ತಾ ಇದ್ದೆ ಲಲಿತಾ ಮೇಡಮ್ನ. ಸೇರ್ತಾರಪ್ಪ ಅಂತ. ಯಾಕೆಂದರೆ ನಮ್ಮ ಬೆಂಗಳೂರಿನಲ್ಲಿ ನಾವು ಕರ್ಕೊಂಬಂದು ಕೂರಿಸಿದ್ರು ಎರಡು ನಿಮಿಷ ಇರಲ್ಲ, ಎದ್ದೋಗ್ಬಿಡ್ತಾರೆ. ಅಥವಾ ಖಾಲಿ ಚೇರುಗಳಿಗೆ ನಾವು ಸಾಕಷ್ಟು ಮಾತಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಪ್ರೀತಿಯ ಮನಕ್ಕೆ ನಾವು ಮಾತಾಡಿದ್ದು ಮತ್ತು ನಿಮ್ಮ ಮುಂದೆ ನಾವು ನಿಂತಿರೋದು ಕೂಡ ನಮಗೆ ಖುಷಿನ ತಂದಿದೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರಲು ಆಗು ಮಾಡಿಕೊಟ್ಟಂತಹ ನಿಂಗು ಸುಲ್ಗಿ ಸರ್ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.